ಹಾಯ್ ಹಲೋ ಎವ್ರಿವನ್ ನನ್ನ ರುಚಿಯನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ವೆದರ್ ಈ ಥರ ಇರೋದ್ರಿಂದ ಮಕ್ಕಳಿಗಂತೂ ಕೆಮ್ಮು ಶೀತ ಅಂತೂ ಕಾಯಂ ಆಗಿರೋದೆ. ಸೊ ನಾವು ಯಾವ ಥರ ಮನೆ ಮದ್ದು ಮಾಡ್ಬೋದು ಅಂತ ಹೇಳ್ಕೊಂಡು ನಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲರ ಮನೆ ಪಾಟಲ್ಲೂ ಈ ಒಂದು ದೊಡ್ಡ ಪತ್ರೆ ಎಲೆ ಇದ್ದೇ ಇರುತ್ತೆ. ಈ ದೊಡ್ಡ ಪತ್ರೆ ಎಲೆ ಇದ್ದರೆ ಅರ್ಧ ಟೆನ್ಷನ್ನೇ ತಾಯಂದಿರಿಗೆ ಕಡಿಮೆ ಆಗ್ಬಿಡುತ್ತೆ. ನೋಡಿ ಈ ಥರ ದೊಡ್ಡ ಪತ್ರೆ ಎಲೆಗಳನ್ನು ಕಿತ್ಕೊಂಡ್ಬಂದು ಅದನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು. ಸೊ ಇದರಲ್ಲಿರುವಂಥ ಧೂಳು ಮಣ್ಣು ಎಲ್ಲದೂ ನೀಟಾಗಿ ಹೋಗಬೇಕು. ಅದಕ್ಕೋಸ್ಕರ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಅದಾದ ನಂತರ ನಾನು ಒಲೆಯನ್ನು ಹತ್ತಿಸ್ಬಿಟ್ಟು ಈ ಒಂದು ಎಲೆನ ಎರಡೂ ಕಡೆ ಚೆನ್ನಾಗಿ ಬಿಸಿ ಮಾಡ್ಕೊಬೇಕು. ಒಲೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೀಟಾಗಿ ಎರಡೂ ಕಡೆ ಇದನ್ನು ಬಿಸಿ ಮಾಡ್ಕೊಂಡು, ಎಲೆ ಆಲ್ರೆಡಿ ದಪ್ಪ ಇರೋದ್ರಿಂದ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿರುವಂತಹ ಒಂದು ರಸವನ್ನು ಈ ಥರ ಹಿಂಡ್ಕೊಬೇಕು. ನೀಟಾಗಿ ಹಿಂಡ್ಕೊಂಬಿಟ್ಟು ತೆಕ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪ, ಒಂದು ಎರಡೇ ಕಾಳಷ್ಟು ಹರಳುಪ್ಪನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರಸವನ್ನು ಒಂದು 3 ಎಲೆ ತೊಗೊಂಡಿದ್ದೀನಿ. ಇದರಿಂದ 2 ಸ್ಪೂನಷ್ಟು ರಸ ಬರುತ್ತೆ. 2 ವರ್ಷದ ಒಳಗಿನ ಮಕ್ಕಳಾದರೆ ಒಂದು ಅರ್ಧ ಸ್ಪೂನು ಖಾಲಿ ಹೊಟ್ಟೆಲಿ ಕೊಡಬೇಕು. 2 ವರ್ಷದ ಮೇಲ್ಪಟ್ಟಾದರೆ 1 ಸ್ಪೂನನ್ನು ಖಾಲಿ ಹೊಟ್ಟೆಯಲ್ಲಿ ಒಂದೇ ಸಲ ದಿನಕ್ಕೆ ಒಂದೇ ಬಾರಿ ಕೊಡಿ. ಅದು 3 ದಿವಸ ಅಷ್ಟೇ ಕೊಡಿ. ಯಾಕಂದರೆ ದೊಡ್ಡ ಪತ್ರೆಯಲ್ಲಿ ರಸ ತುಂಬ ಹೀಟ್ ಆಗಿರೋದ್ರಿಂದ ಅದು ಒಂದೇ ಬಾರಿ ಕೊಡಿ. ಈ ಥರ ಕೊಡೋದ್ರಿಂದ ಕೆಮ್ಮು ಶೀತ ಎಲ್ಲ ಕಡಿಮೆ ಆಗುತ್ತೆ. ನನ್ನ ರುಚಿ ಅನ್ನೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.